ಸಂವಿಧಾನ ಜಾಗೃತಿ ಜಾಥವನ್ನ ಎಲ್ಲ ಪಂಚಾಯಿತಿಗಳಿಗೆ 6,000 ಪಂಚಾಯತ್ ಕಳಿಸ್ತು. ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಮತ್ತು ಬದುಕು ಸಂವಿಧಾನದಲ್ಲಿದೆ. ಪ್ರತಿಯೊಬ್ಬ ಪ್ರಜೆಯ ಬದುಕು ಹಕ್ಕು ಸಂವಿಧಾನದಲ್ಲಿದೆ. ಬಿಜೆಪಿ ಏನ್ ಹೇಳ್ತಾರೆ, ನಾವು ಬರ್ತಾ ಇರೋದೇ ಸಂವಿಧಾನ ನಾಶ ಮಾಡೋದಕ್ಕೆ, ಅಂದ್ರೆ ನಮ್ಮ ಬದುಕನ್ನು ನಾಶ ಮಾಡೋಕ್ಕೆ ಅಂತ. ಇಂಥ ಪರಿಸ್ಥಿತಿನಲ್ಲಿ ಇವತ್ತು ದೇಶದ ಚುನಾವಣೆ ನಡೀತಾ ಇದೆ. JDS ಸಿದ್ಧಾಂತ ಹೇಳಿದ ಸಿದ್ಧಾಂತಗಳ ಎರಡಕ್ಕೂ ತಿಲಾಂಜಲಿ ಹೇಳಿ ಅವ್ರ ಜೊತೆಯಲ್ಲಿ ಸೇರೋಗಿದ್ದಾರೆ. ಇಲ್ಲಿ JDSಗೆ ನಂಬಿರ್ತಕ್ಕಂಥ ಕನಿಷ್ಠ 40,000 ಓಟ್ಗಳಿದ್ದಾವೆ. ಕನಿಷ್ಠ 40,000. ಕಳೆದ ಬಾರಿ ನನಗೆಲ್ಲ ಸಹಾಯ ಮಾಡಿದ್ದಾರೆ, ಪಕ್ಷವನ್ನು ಮೀರಿ ಸಹಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ವಿಷಯಗಳನ್ನು ಚರ್ಚೆ ಮಾಡಬೇಕು, ನ್ಯಾಷನಲ್ ಇಶ್ಯೂಸ್. ಇದು ಸುನೀಲ್ ಬೋಸ್ನ ಗೆಲುವಾಗ್ಲಿ, HC ಮರಿಯಪ್ಪನ ಮಗನ ಗೆಲುವಾಗ್ಲಿ ಅದಕ್ಕೆ ಸೀಮಿತವಾದ ವಿಷಯ ಇಲ್ಲ. ಇದು ರಾಷ್ಟ್ರೀಯ ಮಹತ್ವವನ್ನು ಪಡೆದಿರ್ತಕ್ಕಂಥ ಚುನಾವಣೆ. ಇಡೀ ರೈತರು ಗ್ರಾಮೀಣ ಬದುಕಿನ ಅಸ್ತಿತ್ವ ಮತ್ತು ಪ್ರಜಾಪ್ರಭುತ್ವದ ಅಳಿವು ಉಳಿವಿನ ಪ್ರಶ್ನೆ. ಈ ಚುನಾವಣೆಯಲ್ಲಿ ಕೋಮುವಾದ ಅಳಿಯಬೇಕು, ಮತೀಯವಾದ ಅಳಿಬೇಕು, ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ. ಆ ಚುನಾವಣೆ ಬಿಜೆಪಿ